ನೀವೇನಾದರೂ ಒಂದು 20,000 ಅಂಡರ್ಲ ಒಂದು ಮೊಬೈಲ್ನ ತಗೊಳ್ಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬೇಡಿ. ನಿಮಗೋಸ್ಕರ ಒಂದು OnePlus Nord CE4 ಒಂದು ಮೊಬೈಲ್ನ ಅನ್ಬಾಕ್ಸ್ ಮಾಡ್ತೀನಿ. 20,000 ನೀವೇನಾದ್ರು ಮೊಬೈಲ್ನ ಪರ್ಚೇಸ್ ಮಾಡ್ತಿದ್ದೀರಾ ಅನ್ನೋದಾರೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಯಾಮ್ರಾ ಆಗಿರ್ಬೋದು, ಇದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ಈ ಒಂದು ಮೊಬೈಲ್ನ ಅನ್ಬಾಕ್ಸ್ ಮಾಡಿ ಸ್ಪೆಸಿಫಿಕೇಶನ್ಸ್ನ ತಿಳಿಸ್ಕೊಡ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡ್ತೀನಿ ನಾನು ಇವಾಗ. ಬಾಕ್ಸ್ ಅಂತ ಯಾವ ಥರ ಕೂತಿದೆ ಅಂದರೆ ಕಂಫರ್ಟಬಲ್ ಆಗಿ ಕೂತಿದೆ. ಬಾಕ್ಸ್ ಫಿನಿಶಿಂಗಲ್ಲೇ ಗೊತ್ತಾಗುತ್ತೆ. ಈಚೆ ಕಡೆ ಬರ್ತಿದ್ರೆ ಈಚೆ ಕಡೆ ಬರ್ತಿಲ್ಲ, ಅಷ್ಟು ಫಿನಿಶಿಂಗಲ್ಲಿದೆ ಬಾಕ್ಸ್ ಮಾತ್ರ. ನಮಗೆ ನೋಡಿ, ನಾನು ಬಾಕ್ಸ್ ಓಪನ್ ಮಾಡಿದ್ದೀನಿ. ನಮಗೆ ನಾರ್ಮಲಾಗಿ OnePlus ಅವ್ರದ್ದೊಂದು ಲೋಗೋ ಕಾಣುತ್ತೆ. OnePlus ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಕೇಸ್ ಸಿಗುತ್ತೆ ಮೊಬೈಲ್ಗೆ, ಬ್ಯಾಕ್ ಕೇಸು, ಅದನ್ನು ಸೈಡಿಗೆ ಇಡೋಣ ನಾವು. ಅದಾದಮೇಲೆ ನಮಗೊಂದು ಕಾರ್ಡ್ ಸಿಗುತ್ತೆ. ಇದೇನಪ್ಪ ಕಾರ್ಡು ಅನ್ನೋದಾದರೆ ನಿಮಗೆ ಮೆಂಬರ್ಶಿಪ್ ಸಿಗೋ ಅಂಥ ಚಾನ್ಸಸ್ ಇರುತ್ತೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ. ಬಿಟ್ಟರೆ ನಮಗೊಂದು ಸ್ಟಿಕ್ಕರ್ ಅನ್ನೋದು ಸಿಗುತ್ತೆ. ನೋಡ್ತಿದ್ದೀರಾ, OnePlus ಅವ್ರ ಲೋಗೋ ಸ್ಟಿಕ್ಕರ್ ಕಾಣ್ತಿದೆ. ನಮಗೆ ಸ್ಟಿಕ್ಕರ್ನು ಕೂಡ ಕೊಟ್ಟಿದ್ದಾರೆ OnePlus ಬ್ರ್ಯಾಂಡ್ ಅವರು. ಮೊಬೈಲ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀವಿ ನೋಡಿ. ಮೊಬೈಲ್ ಮಾತ್ರ ಫಿನಿಶಿಂಗ್ ಮಾತ್ರ ಸೂಪರ್. ಮೊಬೈಲ್ ನೋಡೋಕ್ಕೆ ಒಂಥರ ಡಿಸೈನಾಗಿ ಕಾಣ್ತಿದೆ. ನೋಡ್ತಿದ್ದೀರಾ ಮೊಬೈಲ್ ಯಾವ ಥರ ಕಾಣುತ್ತೆ. ಮೊಬೈಲ್ ಈ ಥರ ಕಾಣುತ್ತೆ. ನಿಮಗೆ OnePlus ಅವರು ಒಂದು ಲೋಗೋವನ್ನು ಹಾಕಿರ್ತಾರೆ. ನಿಮಗೆ ಈ ಒಂದು ಮೊಬೈಲ್ನಲ್ಲಿ ನೆಕ್ಸ್ಟ್ ಏನು ಸಿಗುತ್ತಾ ಅನ್ನೋದಾದ್ರೆ ನಮಗೆ ಒಂದು ಕಾರ್ಡಲ್ಲೇ ಬೇಡ, ನಮಗೆ ಒಂದು ಕೇಬಲ್ ಅನ್ನೋದು ಸಿಗುತ್ತೆ. ಈ ಒಂದು ಕೇಬಲ್ನ ನೋಡ್ತಿದ್ರೆ ಯಾವ ಥರ ಕಾಣುತ್ತೆ ಅಂತ. ಈ ಒಂದು OnePlus ಕೇಬಲ್ ಅಂತ ಬೆಸ್ಟ್ ಅಂತಲೇ ಹೇಳ್ಬೋದು. OnePlus ಕೇಬಲ್ ಮಾತ್ರ ಅಲ್ಟಿಮೇಟ್. ಕೇಬಲ್ ಕ್ವಾಲಿಟಿ ಆಗಿರ್ಬೋದು, ಈ ಒಂದು ಕೇಬಲ್ನ ನೋಡೋಕ್ಕೆ ಲುಕ್ ವೈಸ್ ಮಾತ್ರ ಸಖತ್ತಾಗಿ ಕಾಣುತ್ತೆ. ಆ ಒಂದು ಕೇಬಲ್ನ ಬಿಟ್ಟರೆ ನಮಗೆ ಒಂದು ಚಾರ್ಜರ್ ಸಿಗುತ್ತೆ. ಚಾರ್ಜರ್ ನೋಡ್ತಿದ್ದೀರಾ, 100 ವ್ಯಾಟ್ನ ಒಂದು ಚಾರ್ಜರ್. ಇಷ್ಟೇಲಿ 100 ವ್ಯಾಟ್ 100 ವ್ಯಾಟ್ನ ಒಂದು ಚಾರ್ಜರ್ ಸಿಗ್ತಿದೆ. ಅತಿ ವೇಗವಾಗಿ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಚಾರ್ಜರು. ಆ ಒಂದು ಮೊಬೈಲ್ನ ಓಪನ್ ಮಾಡ್ತೀನಿ ನಾನಿವಾಗ. ಅದರ ಮೇಲ್ಗಡೆ OnePlus ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ ನಾನೀಗ. OnePlus ಅವ್ರದ್ದು ಸ್ಟಿಕ್ಕರ್ನ ಕೀಳ್ತಿದ್ದೀನಿ ನಾನೀಗ. OnePlus ಅನ್ನೋದು ಸ್ಟಿಕ್ಕರ್ನ ತೆಗೆದಾಕ್ತೆ. ಈ ಒಂದು ಮೊಬೈಲ್ ಬ್ಯಾಕ್ ಸೈಡ್ ಯಾವ ಥರ ಕಾಣ್ತಿದೆ ಅಂದರೆ ತುಂಬ ಡಿಸೈನಾಗಿ ಕಾಣ್ತಿದೆ. ಯಾವ ಥರ ಅಂದರೆ ಇವಾಗ ಮನೆಗಳಿಗೆ ನಾವು ಟೈಲ್ಸ್ ಹಾಕ್ತೀವಲ್ಲ, ಟೈಲ್ಸ್ ಹಾಕ್ದಾಗ ಯಾವ ಥರ ಫಿನಿಶಿಂಗ್ ಬರುತ್ತೆ, ಟೈಲ್ಸ್ ಯಾವ ಥರ ಕಾಣುತ್ತೆ ಅದೇ ಥರ ಕಾಣುತ್ತೆ. ಇದು ಗ್ಲಾಸ್ ಪ್ಯಾಕ್ ಅಲ್ಲ, ನಮಗೆ ಇದು ಪ್ಲಾಸ್ಟಿಕ್ ಬರುತ್ತೆ. ಓಕೆನಾ, ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಗ್ಲಾಸ್ ಪ್ಯಾಕ್ ಕೊಟ್ಟಿಲ್ಲ. ಈ ಒಂದು ಮೊಬೈಲ್ ಈ ಥರ ಕಾಣುತ್ತೆ. ಅದ್ರ ಜೊತೆಗೆ ನಮಗೆ ಡ್ಯುಯಲ್ ಕ್ಯಾಮ್ರಾ ಸಿಗ್ತಿದ್ದಾವೆ. ಡ್ಯುಯಲ್ ಕ್ಯಾಮ್ರಾ ಜೊತೆಗೆ ಡ್ಯುಯಲ್ LED ಫ್ಲಾಶ್ ಸಿಗುತ್ತೆ. ಓಕೆನಾ, ನಮಗೆ ಫ್ರಂಟ್ ಸೈಡ್ ನೋಡೋಣ. ಫ್ರಂಟಲ್ಲಿ ನಮ್ಗೆ ಯಾವ ಥರ ಕಾಣುತ್ತೆ ಅಂದರೆ ನಾರ್ಮಲಾಗಿ ಈ ಒಂದು ಮೊಬೈಲ್ಗೆ ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ ಇದೆ. ಓಕೆನಾ, ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ ಇರೋದ್ರಿಂದ ನಾವು ನಾರ್ಮಲಾಗಿ ನಾವು ಕೈಯಿಂದ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೀವು ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ ಬಗ್ಗೆ ಮಾತಾಡೋದಾರೆ, ಫಿಂಗರ್ ಪ್ರಿಂಟ್ ಮಾತ್ರ ಬೆಂಕಿ ಬೇಗ ಓಪನ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇವರು ಆಲ್ರೆಡಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ನಾವು ಎಕ್ಸ್ಟರ್ನಲ್ ಆಗಿ ಹಾಕ್ಸ್ಕೋಬೇಕಾಗುತ್ತೆ. ಆಲ್ರೆಡಿ ಅವರು ಒಂದು ಸ್ಕ್ರೀನ್ ಗಾರ್ಡ್ ಕೊಟ್ಟಿರ್ತಾರೆ, ಅದೊಂದು ಸೇಫ್ಟಿಗೋಸ್ಕರ. ಈ ಒಂದು ಮೊಬೈಲ್ಗೆ ಫ್ರಂಟ್ ಲುಕ್ ಯಾವ ಥರ ಕಾಣುತ್ತೆ ಅಂತ ನೋಡ್ತಿದ್ದೀರಾ. ಫ್ರಂಟ್ ಲುಕ್ಕಲ್ಲಿ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ನೋಡು, ಓಪನ್ ಮಾಡಿ ನಾನೀಗ. ಫ್ರಂಟ್ ಲುಕ್ಕಲ್ಲಿ ಡಿಸೈನ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅಂಥ ಡಿಫ್ರೆನ್ಸ್ ಏನಿರಲ್ಲ. ನಾರ್ಮಲ್ ಮೊಬೈಲ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಕರ್ವ್ ಡಿಸ್ಪ್ಲೇ ಸಿಗ್ತಿಲ್ಲ, ನಾರ್ಮಲ್ ಡಿಸ್ಪ್ಲೇ ಸಿಗ್ತಿದೆ. ಕರ್ವ್ ಡಿಸ್ಪ್ಲೇ ತೊಗೊಳ್ತೀನಿ ಏನಾದರೂ 1000 ಸಲ ಯೋಚನೆ ಮಾಡಿ. ಕರ್ವ್ ಡಿಸ್ಪ್ಲೇ ನೀವೇನಾದ್ರು ಒಂದು ಸಲ ಬೀಳ್ಸಿದ್ರೆ ಒಡೆದೋಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿ ತೊಗೊಳ್ಳಿ ಅಷ್ಟೇ. ನೋಡೋಕೆ ಚೆನ್ನಾಗಿ ಕಾಣ್ಬೋದು ಕರ್ವ್ ಡಿಸ್ಪ್ಲೇ. ಬಿದ್ದರೆ ಮಾತ್ರ 100% ಹೋಗಿ ತಿರುಪ್ತಿ ನಾಮ. IR ಬ್ಲಾಸ್ಟರ್ ಸಿಗ್ತಿದೆ ಈ ಒಂದು ಮೊಬೈಲ್ನಲ್ಲಿ. IR ಬ್ಲಾಸ್ಟರಲ್ಲಿ ನೀವೇನಾದ್ರು ಕಂಟ್ರೋಲ್ ಮಾಡ್ತೀರಾ ಅನ್ನೋದ್ರೆ IR ಬ್ಲಾಸ್ಟರ್ ಯೂಸ್ ಆಗುತ್ತೆ ನಿಮಗೆ. ಈ ಒಂದು ಮೊಬೈಲ್ಗೆ 5500 mAhನ ಒಂದು ಬಿಗ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಸ್ಪೀಕರ್ ಸಿಗ್ತಿದೆ. ನಿಮಗೆ ಸ್ಪೀಕರ್ ಇಂಪಾರ್ಟೆಂಟ್. ಓಕೆನಾ, ಇದ್ರಲ್ಲಂತೂ ಸ್ಪೀಕರ್ ಮಾತ್ರ ಬೆಂಕಿ, ಮಾತಾಡೋಂಗಿಲ್ಲ. ಎಷ್ಟು ಜೋರಾಗಿ ಕೇಳಿಸುತ್ತೆ ಅಂದರೆ ಒಂದು ಸಾಂಗ್ ಹಾಕಿದ್ರೆ ಈ ಒಂದು ಸ್ಪೀಕರ್ ಸೌಂಡ್ಗಿಂತ ಈ ಒಂದು ಸ್ಪೀಕರ್ ಸೌಂಡೇ ಜಾಸ್ತಿ ಬರುತ್ತೆ. ಹೌದು, ಹೇಳ್ತಿರೋದು ನಿಜ. 2 ಸ್ಪೀಕರ್ನಿಂದ ಸೌಂಡ್ ಮಾತ್ರ ಬೆಂಕಿ, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಬೆಂಕಿಯಾಗಿ ಸೌಂಡ್ ಬರುತ್ತೆ. ಯಾವುದೇ ಐಫೋನಲ್ಲೂ ಕೂಡ ಸೌಂಡ್ ಬರೋಲ್ಲ, ಅಷ್ಟು ಜೋರಾಗಿ ಸೌಂಡ್ ಬರುತ್ತೆ. ಲೌಡ್ ಆಗಿದೆ. ಕ್ಲಾರಿಟಿನೂ ಕೂಡ ಚೆನ್ನಾಗಿದೆ ನಿಮಗೆ ಸ್ಪೀಕರ್ದು. ನಾವು ಈ ಒಂದು ಮೊಬೈಲ್ಗೆ ಒಂದು ಸಿಮ್ ಕಾರ್ಡ್, ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು, ಅಥವಾ 2 ಸಿಮ್ ಹಾಕ್ಬೋದು ಅಷ್ಟೇ. ಈ ಒಂದು ಮೊಬೈಲ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದರೆ ಈ ಒಂದು ಮೊಬೈಲ್ ಬೆಂಕಿ ಅಂತಲೇ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿಲೂ ಕೂಡ ಚೆನ್ನಾಗಿದೆ. ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಯಾವುದೇ ರೀತಿ ಲೋಕಲ್ ಮೊಬೈಲ್ ಯಾವುದೋ ಕಡಿಮೆ ರೇಟಿನ ಮೊಬೈಲ್ ಇಟ್ಕೊಂಡಿದ್ದೀವಿ ಅನ್ಸಲ್ಲ. ಯಾವುದೋ ಒಂದು ಅಫಿಷಿಯಲ್ ಒಂದು 30,000 40,000 ಮೊಬೈಲ್ ಇಟ್ಕೊಂಡಿದ್ದೀವಿ ಅನಿಸುತ್ತೆ. ನೋಡ್ತಿದ್ರೆ ಯಾವ ಥರ ಕಾಣುತ್ತೆ ಅಂತ. ಚೆನ್ನಾಗಿದೆ. ನಿಮಗೆ ಈ ಒಂದು ಮೊಬೈಲ್ನಲ್ಲಿ ಯಾವ ಒಂದು ಪ್ರೊಸೆಸರ್ನ ಬಳಸಿದ್ದಾರೆ ಅನ್ನೋದಾದರೆ ಅದೇ ಇಂಪಾರ್ಟೆಂಟ್ ಗುರು. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಒಂದು 20,000 ಬಜೆಟ್ನಲ್ಲಿ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಪ್ರೊಸೆಸರ್ ಇದಕ್ಕೆ ಹಾಕಿರೋದು. ಸ್ನ್ಯಾಪ್ಡ್ರಾಗನ್ 7 Gen 3 ಪ್ರೊಸೆಸರ್ ಯೂಸ್ ಮಾಡಿರೋದ್ರಿಂದ ಇದು ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಈ ಒಂದು ಬಜೆಟ್ನಲ್ಲಿ ಅಂತಲೇ ಹೇಳ್ಬೋದು.
ಈ ಒಂದು ಪ್ರೊಸೆಸರ್ ಎಷ್ಟು ರೇಟಿಂಗ್ ಕೊಡುತ್ತೆ ಅನ್ನೋದಾರೆ 8 ಲಕ್ಷ ಸಮಥಿಂಗ್ ರೇಟಿಂಗ್ ಕೊಡ್ಬೇಕನಾ, 8 ಲಕ್ಷಕ್ಕಿಂತ ಜಾಸ್ತಿ ರೇಟಿಂಗ್ ಕೊಡುತ್ತೆ ಈ ಒಂದು ಮೊಬೈಲ್ ಅಂತಾನೆ ಹೇಳ್ಬೋದು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಪ್ರೊಸೆಸರ್ ಚೆನ್ನಾಗಿದೆ. ಈ ಒಂದು ಮೊಬೈಲ್ನ ಸ್ಟೋರೇಜ್ ವೇರಿಯಂಟ್ ಏನಪ್ಪಾ ಅಂದ್ರೆ FS 3.1 ಅದೊಂದು ಈ ಒಂದು ಸ್ಟೋರೇಜ್ನ ವೇರಿಯಂಟ್. ಓಕೆನಾ, ಈ ಒಂದು ಮೊಬೈಲ್ನ ನಿಮಗೆ ಬ್ಯಾಕ್ ಸೈಡ್ ನಮಗೆ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ. ಫಸ್ಟ್ ಒಂದು ಮೈನ್ ಸೆನ್ಸರ್ ನಮಗೆ 50 MP ಸಿಗುತ್ತೆ. ಓಕೆನಾ, 50 ಮೆಗಾಪಿಕ್ಸೆಲ್ 50 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಸಿಗುತ್ತೆ ಮೈನ್ ಕ್ಯಾಮ್ರಾ. ಅದನ್ನ ಬಿಟ್ಟರೆ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ನಮಗೆ 8 MP ಸಿಗುತ್ತೆ. ಓಕೆನಾ, ಈ ಒಂದು ಕ್ಯಾಮ್ರಾ ಮೈನ್ ಕ್ಯಾಮ್ರಾಗೆ ಬಳಸಿರುವ ಸೆನ್ಸರ್ ಯಾವುದಪ್ಪ ಅಂದರೆ ಸೋನಿ LYT 500 ಅನ್ನೋ ಒಂದು ಸೆನ್ಸರ್ನ ಬಳಸಿದ್ದಾರೆ. ಹೈ ಲೆವೆಲ್ ಸೆನ್ಸರ್ ಅಂತಲೇ ಹೇಳಲ್ಲ, ಮಿಡ್ ರೇಂಜ್ ಸೆನ್ಸರ್ ಅಂತಲೇ ಹೇಳ್ಬೋದು. ಫೋಟೋಸ್ ಎಲ್ಲ ಚೆನ್ನಾಗೇ ಬರುತ್ತೆ. ಓಕೆನಾ, ಸೋನಿ ಸೆನ್ಸರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಫೋಟೋಸ್ಗಳು ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಮೊಬೈಲ್ನ ತೊಗೊಳ್ತಿದ್ದೀರ ಅನ್ನೋದಾರೆ ಸೋನಿ ಸೆನ್ಸರ್ನ ಬಳಸಿದ್ದಾರೆ ಅನ್ನೋದಾರೆ ಆಲ್ಮೋಸ್ಟ್ ಆಲ್ ಒಂದು ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ಸೋನಿ LYT 500 ಅನ್ನೋ ಒಂದು ಸೆನ್ಸರ್ನ ಬಳಸಿದ್ದಾರೆ ಮೈನ್ ಕ್ಯಾಮ್ರಾಗೆ ಇದಕ್ಕೆ. ಓಕೆನಾ, ಮತ್ತು ಸೆಕೆಂಡರಿ ಕ್ಯಾಮ್ರಾಗೆ ಯಾವ್ದು ಬಳಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟು 8 MB ಒಂದು ಸೆನ್ಸರ್ನ ಬಳಸಿದ್ದಾರೆ. ವೈಡ್ ಆ್ಯಂಗಲಲ್ಲಿ ನಿಮಗೆ ಫೋಟೋಸ್ ತೆಗೆಯುತ್ತೆ, ಅದೆಲ್ಲ ಹೇಳ್ತೀನಿ ನಿಮಗೆ. ಇದರಲ್ಲಿ ತೆಗಿಯೋ ಫೋಟೋ ಯಾವ ಥರ ಬರುತ್ತೆ, ಈ ಒಂದು ಫೋನಲ್ಲಿ ತೆಗೆಯುವಂಥ ಫೋಟೋಸ್ಗಳು ಯಾವ ಥರ ಬರುತ್ತೆ ಅನ್ನೋದಾರೆ ನಾನು ತೋರಿಸ್ತೀನಿ, ನೋಡ್ತಿದ್ದೀರಾ. ಈ ಒಂದು ಫೋನಲ್ಲಿ ತೆಗೆಯುವಂಥ ಫೋಟೋಸ್ಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಡೇ ಲೈಟಲ್ಲಿ ಆಗಿರ್ಬೋದು, ನಿಮಗೆ ನೈಟಲ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಔಟ್ಪುಟ್ ಅನ್ನೋದು ಸಕ್ಕತ್ತಾಗಿ ಬರುತ್ತೆ. ನಿಮಗೆ ತುಂಬ ಜನ ಹೇಳ್ತಾರೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ, ಇದಕ್ಕಿಂತ ಚೆನ್ನಾಗಿರೋವೇ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನನಗಂತೂ ಬೆಸ್ಟ್ ಅಂತ ಹೇಳೋದು ಇಷ್ಟ ಆಯಿತು. ಬಜೆಟಿಗೆ ತಕ್ಕಂತೆ ಕ್ಯಾಮ್ರಾ ಇದೆ, ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಪ್ರೊಸೆಸರ್ ಸ್ಟ್ರಾಂಗ್ ಇರೋದು ಹಾಕಿದ್ದಾರೆ. ಎಲ್ಲಾದರೂ ಅಲ್ಲಿ ನಾವು ಮೊಬೈಲ್ ತಗೊಳ್ಬೇಕಾದ್ರೆ ಏನಾದರೂ ಒಂದು ಕಳ್ಕೊಳ್ಳೇಬೇಕು. ಸ್ಟೋರೇಜ್ಗೆ ಹೋದರೆ ಪ್ರೊಸೆಸರ್ ಪ್ರೊಸೆಸರ್ಗೆ ಹೋದರೆ ಸ್ಟೋರೇಜ್ ಹೋಗುತ್ತೆ. ಈ ಥರ ಏನಾದರೂ ಒಂದು ಕಳ್ಕೊಂಡು ಬೆಳೆಯಬೇಕು ನಾವು. ಆದ್ದರಿಂದ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾನು ಚೆನ್ನಾಗಿದೆ. ನಿಮಗೆ ರೇರ್ ಕ್ಯಾಮ್ರಾ. ಓಕೆನಾ, ಬ್ಯಾಕ್ ಸೈಡ್ನ ರೇರ್ ಕ್ಯಾಮ್ರಾ ನಿಮಗೆ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಓಕೆನಾ, ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಶೂಟ್ ಮಾಡುತ್ತೆ. ನಿಮಗೆ ಫ್ರಂಟ್. ಓಕೆನಾ, ಫ್ರಂಟಲ್ಲಿ ನಿಮಗೆ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂದರೆ ಫುಲ್ HD 30 FPS ನಿಮಗೆ ಫ್ರಂಟಲ್ಲಿ ರೆಕಾರ್ಡ್ ಆಗುತ್ತೆ. ನಿಮಗೆ ಡ್ಯುಯಲ್ LED ಫ್ಲ್ಯಾಶ್ ಕೊಟ್ಟಿದ್ದಾರೆ, ರಿಂಗ್ ಲೈಟ್ ಕೊಟ್ಟಿದ್ದಾರೆ. ಇದರಲ್ಲಿ ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡ್ತಿದ್ದೀರಾ ಯಾವ ಥರ ರಿಂಗ್ ಲೈಟ್ ಇದೆ. ಈ ಒಂದು ರಿಂಗ್ ಲೈಟ್ನ ನಾವು ಒಂಥರ ಯೂಸ್ಫುಲ್ ಆಗುತ್ತೆ. ನಮ್ಗೆ ಯಾವ್ದಾದ್ರು ವೀಡಿಯೋ ಶೂಟ್ ಮಾಡ್ತಿದ್ದೀವಿ ಅಥವಾ ನಾವು ಬ್ಲಾಗರ್ ಆಗಿದ್ದೀವಿ, ಬ್ಲಾಗಿಂಗ್ ಮಾಡ್ತಿದ್ದೀವಿ ಅನ್ನುವಾಗ ಈ ಥರ ಇಟ್ಕೊಂಡು ವೀಡಿಯೋ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬರೋದು ನೋಡ್ತಿದ್ದೀರಾ. ಈ ಥರ ಆನ್ ಆಗುತ್ತೆ, ರಿಂಗ್ ಲೈಟ್ ಥರ ಆನ್ ಆಗುತ್ತೆ ಈ ಒಂದು ಫ್ಲ್ಯಾಶು. ಈ ಒಂದು ಮೊಬೈಲ್ಗೆ IP54 ವಾಟರ್ ರೆಸಿಸ್ಟೆನ್ಸ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ನ ಕೊಟ್ಟಿದ್ದಾರೆ. ಎಷ್ಟು ಹೇಳಿ, IP54 ಕೊಟ್ಟಿರೋದು. ಆದ್ದರಿಂದ ನೀವು ನೀರಿಗೆಲ್ಲ ಎಜ್ಜಕ್ಕಾಗಲ್ಲ. ಮಳೆ ಬಂದರೆ ಅಥವಾ ಏನಾದ್ರು ಫ್ಲ್ಯಾಶ್ ಏನಾದ್ರು ನೀರು ಆರಿದ್ರೆ ಏನೂ ಆಗಲ್ಲ. ಓಕೆನಾ, ನಿಮಗೆ ಈ ಒಂದು ಮೊಬೈಲ್ನಲ್ಲಿ ಬ್ಲೂಟೂತ್ ಕನೆಕ್ಷನ್ 5.4 ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾದರೂ ಅದೇ ಕೊಡೋದು, ಆದರೆ ಬೇಗ ಒಂಚೂರು ಕನೆಕ್ಟ್ ಆಗುತ್ತೆ. ಈ ಒಂದು ಮೊಬೈಲ್ನಲ್ಲಿ ವೈಫೈ ಯಾವ ಥರ ಇದೆ ಅಂದರೆ ಈ ಒಂದು ಮೊಬೈಲ್ನಲ್ಲಿ ವೈಫೈ ಡ್ಯುಯಲ್ ಬ್ಯಾಂಡ್ 6 ಇದೆ. ಡ್ಯುಯಲ್ ಬ್ಯಾಂಡ್ 5.6 ಇರೋದ್ರಿಂದ ಚೆನ್ನಾಗಿರುತ್ತೆ. ಬ್ಲೂಟೂತ್ ವೈಫೈ ಎಲ್ಲ ಕಡೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು OnePlus Nord CE4 ಮೊಬೈಲ್ ಎಷ್ಟು ವರ್ಷ ಅಪ್ಡೇಟ್ನ ಕೊಡ್ತಾರೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಮೊಬೈಲ್ಗೆ 3 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ನ ಕೊಡ್ತಾರೆ. ಮತ್ತು ಈ ಒಂದು ಮೊಬೈಲ್ಗೆ 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಬರುತ್ತೆ. 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಿರೋದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೆಲ್ಲ ಈಗೆಲ್ಲ 2 ವರ್ಷ ಕೊಟ್ಟರೆ ಹೆಚ್ಚು. ಓಕೆನಾ, ಈ ಒಂದು OnePlus Nord CE4 ಮೊಬೈಲು 2 ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ. 8GB ರ್ಯಾಮು 128GB ಸ್ಟೋರೇಜಲ್ಲಿ ಲಾಂಚ್ ಆಗುತ್ತೆ. ಮತ್ತು 8GB ರ್ಯಾಮು 256GB ಸ್ಟೋರೇಜಲ್ಲಿ ಲಾಂಚ್ ಆಗುತ್ತೆ. ನೀವೇನಾದರೂ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ದಯವಿಟ್ಟು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ನ ಹೆಸರು OnePlus Nord CE4 ಅಂತ. ಓಕೆನಾ, OnePlus Nord CE4 ಲೈಟ್ ಅಂತ ಕೊಟ್ಟಿರ್ತಾರೆ. ಅದನ್ನು ತಗೊಳಕ್ಕೆ ಹೋಗ್ಬಿಡಿ. ಮೊಬೈಲ್ ತಗೊಳ್ಳೋಕ್ಕೆ ಶಾಪ್ಗೆ ಹೋಗೋಕ್ಕಿಂತ ಮುಂಚೆ ತಿಳ್ಕೊಂಡು ಹೋಗಿ. ಹಂಗೆ ಹೋದರೆ ಯಾವುದ್ಯಾವುದೋ ಕೊಟ್ಟು ಕಳಿಸ್ಬಿಡ್ತಾರೆ ಸ್ಟೋರೇಜ್ ರ್ಯಾಮ್ ಜಾಸ್ತಿ ಐತೆ ಅಂತ.